ಸಿವಿಲ್ ಎಲ್ಲ ತಡ್ಕೊಳಕ್ಕಾಗಲ್ಲ. ಈ ಕ್ವಾರ್ಟರ್ಸ್ ಇಂದ ಒಬ್ಬನು ಬರ್ತಾ ಇದ್ದ ಗೊತ್ತೇನ ಅವನು, ದೀಪಕ್ ಅಂತ. ಈ ಕ್ವಾರ್ಟರ್ಸ್ ನಟೇಶ್ ರೆಡ್ಡಿ ಏನದ? ನಟೇಶ್ ರೆಡ್ಡಿ ನಟೇಶ್ ರೆಡ್ಡಿ ಇದಾನಂತೆ. ಇವನ್ ಬಾಲು ಟಚ್ ಅಲ್ಲೇ ಇದ್ದಾನೆ. ಬಾಲು ಆಡ್ ಮಾಡ್ಬೇಕು. ಹಾ ಹೇಳ್ದೆ, ಅವನೇನೋ ರೆಸ್ಪಾನ್ಸ್ ಇಲ್ಲ ಅಂತ. ನಟೇಶ್ ರೆಡ್ಡಿ ಬಾಲು ಮೊನ್ನೆವರೆಗೂ ಇದಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಲ್ಲಪ್ಪ ಅವನು. ಯಾರು? ಅವನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಇದ್ದಲ್ಲ. ಹಾ ಒಬ್ಬ ಪಾಪ ಕರೆಕ್ಟ್ ತುಂಬಾ ಮಾರತಡಿಯಿಂದ ಬರೋನು. ಹಾ ಹೌದು. ಸೆಲ್ವ ಪಕ್ಕದಲ್ಲೇ ಕುತ್ಕೊಂತ ಇದ್ದ ಅವನು. ಸೆಲ್ವ ಮತ್ತೆ ಇನ್ನೊಬ್ಬ ಕಪ್ಪೆ ಇದ್ನಲ್ಲ, ಕಪ್ಪೆ ಮಧ್ಯದಲ್ಲಿ ಕುತ್ಕೊಳ್ಳೋನು ಇವನು. ಕಪ್ಪೆ ರವಿಕುಮಾರ್. ಏನೋ ಅಂದೆ, ಏನ್ ಮಾಡ್ತಾ ಇದೀಯ? ನಮ್ಮ ಮಗರಲ್ಲಿ ನಿದ್ದೆ ಮಾಡ್ತಾ ಇದೀನಿ. ನೀನೇನ್ ಮಾಡ್ತಾ ಇದೀಯ ಅಂದ್ರೆ, ನಾನು ವೈಟ್ಫೀಲ್ಡ್ ರೋಡಲ್ಲಿ ಪ್ಯಾಸೆಂಜರ್ ಹಾಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಏನ್ ಹೇಳೋ ಇವಂದು ಯಾರ ಅವನು, ಮುಸ್ಲಿಂ ಅವನು, ಜಮೀರ್ ಅಹಮದ್. ಅವ್ನ ನಂಬರ್ ಕೇಳ್ತಾರೆ. ಈಗ ಆಯ್ತು, ಅವ್ರು ಮೆಸೇಜ್ ಹಾಕಿರ್ತೀನಿ, ಯಾರಾದ್ರು ಆಡ್ ಮಾಡ್ತಾರೆ ಜಮೀರ್. ಅವ್ನು ಬಂದಿದ್ರಂತೂ ಬಿದ್ದು ನಕ್ಕು ಸಾಕಾಗಿರ. ಅವ್ನು ನೋಡಿದಾಗ ನಗು ಬರೋದು. ಅವ್ನ ಕಪ್ಪೆ ಆಕ್ಷನ್, ಅವ್ನು ಆಟಿಟ್ಯೂಡ್ ಇರೋದೇ ಹೆಂಗೆ. ಒಳ್ಳೆ ನನಗಂತೂ ಫುಲ್ ಕಾಟ್ಲೆ ಕೊಡ್ತಿದ್ದ. ಟಿಫಿನ್ ಬಾಕ್ಸ್ ಎಲ್ಲ ಖಾಲಿ ಮಾಡೋ. ಚಕ್ಕೋತ್ರ ತಗೊಂಡ್ಬಿಡೋದು, ಅವೆಲ್ಲ ತಿನ್ನೋದು ಚಕ್ಕೋತ್ರ. ಆದ್ರೆ ವಿನೀತ್ 3ನೇ ಬೆಂಚಲ್ಲಿ ಕೂರ್ಸಿದ್ರಲ್ಲ ನಟೇಶ್ ರೆಡ್ಡಿ ಪಕ್ಕದಲ್ಲಿ. ವಿನೀತ್ ಏನೋ ಇದಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ಸ್ಪೆಕ್ಸ್ ಹಾಕೊಂಡು ನಟೇಶ್ ರೆಡ್ಡಿ ನನಗೆ ತೀಟ್ಲೆ ಮಾಡ್ತಾ ಇದ್ದ ಅವತ್ತು. ಯಾರು? ನಟೇಶ್ ತೀಟ್ಲೆ ಮಾಡಿದ್ದಕ್ಕೆ ಎನ್ನೆಲ್ಲೇನು ಹೋಗಿದ ತಕ್ಷಣ ಬಿಟ್ಟೆ. ಎನ್ನೆಲ್ಲ ಹೋಗಿದ ತಕ್ಷಣ ಒಂದು ಬಿಟ್ಟಿದ ತಕ್ಷಣ ವಿನೀತ್ ಹೇಳ್ತಾವ ಅವ್ನು ಸ್ಪೆಕ್ಸ್ ಎತ್ಕೊಡು ಅಂತ. ವಿನೀತ್ ಮಧ್ಯದಲ್ಲಿ ಎದ್ಬಿಟ್ಟ. ಈ ಕಡೆ ರಾಧಾಕೃಷ್ಣ ಆಯ್ತಾ ಬಂಡ್ರ ನಡ್ಕೊಂಡು ಹೋಗೋಣ ಅಲ್ಲಿ ಅಂತ ಮಾಡ್ತಾ ಇಲ್ಲ. ಅವಾಗ ಎಲ್ಲ ರಾಧಾಕೃಷ್ಣ ವಿನೀತ್ಗೆ ಹೇಳ್ದ, ಬಾ ಎಲ್ಲ ಸೈಕಲ್ ನಿಲ್ಸ್ತಾ ಇದ್ದಲ್ಲ ಇದ್ರ ಹತ್ರ, ಮರದ ಹತ್ರ, ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಜಗಳ ಮಾಡಿ ಅಂತ ಹೇಳ್ದ. ಅಲ್ಲಿ ಹೋಗೋಷ್ಟು ಕೋಪ ಎಲ್ಲ ಯಾವ ಸುಮ್ಮನೆ ತಲೆ, ನಾನು ಹೇಳ್ತಾ ಇದ್ದೀನಿ ತಂದೆ ತಾಯಿ ಇದ್ದಾರೆ, ತಲೆ ಮೇಲೆ ಹೊಡಿಬೇಡ ಅಂತ. ರೆಗ್ಯುಲರ್ ಹೋಗ್ಬೋದು, ರೆಗ್ಯುಲರ್ ಬರಂಗಿದ್ರೆ ಬಾ ಇಲ್ಲಿಗೆ. ಕಲ್ಟ್ ಫಿಟ್ ಓಪನ್ ಆಗ್ತದೆ ಹೊಸದ SNSR ಕಡೆ, ಈ ಕಡೆ ಪಕ್ಕದಲ್ಲಿ ಫ್ರಂಟಲ್ಲಿ. ಈಗ ನಮ್ಮ HL ಸಿಗ್ನಲ್ ಇದೆಯಲ್ಲ ಇಲ್ಲಿ, ಇದು ಬಿಟ್ಟು ನೆಕ್ಸ್ಟ್ ರಾಜೇಶ್ವರಿ ಥಿಯೇಟ್ರ ಲೆಫ್ಟ್ ಸೈಡಲ್ಲಿ ಥಿಯೇಟ್ರ್ ಪಕ್ಕದಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಇದೆ ನೋಡು. ಅದೇನಾಗ್ತಾ ಇದೆ, 16 ಮಂತ್ಗೆ 12,000 ಮಾಡಿಕೊಡ್ತೀನಿ ಬನ್ನಿ ಸರ್ ಅಂತ. ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ. ಅದೇ ನಾವೆಲ್ಲಾದ್ರೂ ಈಗ ಇನ್ನೆಲ್ಲಾದ್ರೂ ಈ ಕಡೆ ಸಿಟಿ ಹೋದ್ರೆ 16 ಮಂತ್ಗೆ 12,000 ಅಂತ. ನನಗೆ ಈ ಯೂನಿಫಾರ್ಮ್ ಥರ ಹಾಕೊಂಡು ಹೋಗಕ್ಕಂದ್ರೆ ಆಗಲ್ಲ. ಈ ಶೂಟು, ಟ್ರ್ಯಾಕು, ಬನೀನು, ಶೂ, ಬ್ಯಾಗು, ಅದು ಅಳ್ಳಾಡ್ಸೋದು ಒಂದು ಡಬ್ಬಿ ಎಲ್ಲ ಇಂಚೆ ಸ್ಕೂಲ್ ಮಕ್ಕಳು ಹೋಗಕ್ಕೆ, ಅದಕ್ಕೆ ಹೋಗಲ್ಲ. ನಮ್ಮದು ಸುಮ್ಮನೆ ನಾರ್ಮಲ್ ಇರೋ ಜಿಮ್ ಇದ್ರೆ ಸುಮ್ಮನೆ ವ್ಯಾಸೇಜಲ್ಲಿ ಒಂದು ಶರ್ಟು, ಒಂದು ಬನೀನು, ಪ್ಯಾಂಟ್ ಒಂದು ಹಾಕೊಂಡು ನಾವು ನೆಟ್ಟಿಗೆ ಕಾಲೇಜ್ಗೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ ನೆಟ್ಟಿಗೆ ಬಟ್ಟೆ ಹಾಕಿಲ್ಲ. ಯೂನಿಫಾರ್ಮ್ ನಮಸ್ಕಾರ. ಇದು ಒಳ್ಳೆ ಹುಡುಗರು. ಇವನು ರಾಜಶೇಖರ, ರಾಜೇಶ್ ಓದ್ಲಾ ಲೇ ಓದ್ಲಾ ಲೇ ಓದ್ಲಾ ಏನಕ್ಲಾ ಒಳ್ಳೆ
ಅವನು ವಾಯ್ಸ್ ಹಾಕ್ಬೇಕು ಇವಾಗ, ಮಜಾ ಬರುತ್ತೆ. ವಾಯ್ಸ್ ಚಾಟ್ ಇದ್ರೆ ಕೇಳಕ್ ಮಜಾ ಬರುತ್ತೆ. ಅವ್ನು ಭಯ ಬಂದ್ಬಿಡುತ್ತೆ ವಾಯ್ಸ್ ಕೇಳ್ತಕ್ಕ, ಯಾರ ಇವನು ಕ್ಯಾರ್ ಮಾಡಲ್ಲ. ಅದ್ ಹೇಳಿದ್ದಲ್ಲ ನಾನು ಸೋಮೇಶ್ವರ ಬೀಚಲ್ಲಿ, ನಾನು ಹೇಳ್ದೆ ಅಲ್ಲೂ ಓಡೋರು ವಾಪಸ್ ಬರೋದೇ ಇಲ್ಲ, ಹೋಗ್ಬಿಡ್ತಾರೆ ಅಂತ. ಹೋಗ್ತಾವನೆ ಬೀಚೇ ನೋಡಿಲ್ಲ ಅಂದಂಗೆ. ಲೈವ್ ಗಾರ್ಡ್ ಬಂದು ಉಗಿದ್ರು ಚೆನ್ನಾಗಿ. ಹೋಗಿಲ್ಲ ಟ್ರಿಪ್ಪಿಗೆ ಟ್ರಿಪ್ ಫೋಟೋ ಇಟ್ಟಿದ್ರೆ ಆ ಹುಡುಗರು ಹೋದ್ರು, ನಾವು ಮಾತಾಡ್ಕೊಂಡು ಫೇವರ್ಕ್ ಹೋಗ್ಲಿಲ್ಲ. ಅಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿ ಎಲ್ಲ ಮಾತಾಡ್ಕೊಂಡು ಫೇವರ್ಕ್ ಹೋಗಿದ್ವಿ. ನಂದು ಒಂದೇ ಒಂದು ಫೋಟೋ ಇಲ್ಲ ಟ್ರಿಪ್ ಅಲ್ಲಿ. ಆದ್ರೆ ನಾನು ಟ್ರಿಪ್ಗೆ ಹೋಗಿದ್ದು ನೆನಪಿದೆ ನನಗೆ ಭದ್ರಾವತಿ. ನಾನು ಮಂಜು ನಿನ್ ಜೊತೆ ಒಂದು ಇತ್ತು ತಾನೆ ನಂದು ಪಿಕ್, ಅದು ಅಲ್ಲೇ ಭದ್ರಾವತಿ ಡ್ಯಾಮ್ ಹೋಗಿದ್ದು. ಬಟ್ ಅದು ಯಾರ ಹತ್ರ ಇಲ್ಲ, ಸಿಕ್ಕಿಲ್ಲ. ನನ್ನ ಹತ್ರ ಇತ್ತು. ಆ ರೇಖಾದ್ ಮಾತ್ರ ಒಂದೇ ಒಂದು ಫೋಟೋ ಹೊಡೆದ್ರು ಮಗ. ನಾವೆಲ್ಲ ಹೊಡ್ಕೊಂಡ್ ಬಂದ್ವಿ. ಆ ರೇಖಾ ಸಿಂಗಲ್ ಒಂದು ಫೋಟೋ ಹೊಡೆದ್ರು ಮಗ. ಯಾರು ಹೊಡ್ಕೊಂಡ್ ಬಂದ್ರು? ಯಾರೋ ಕೇಳಿದ್ರು, ರಾಘವೇಂದ್ರ ಯಾರೋ, ಏ ಮಗ ಅದೊಂದು ಕಾಪಿ ನಮ್ಗೊಂದು ಬೇಕು ಅಂತ ಕೇಳಿದ್ರು. ಭದ್ರ ನಾವೆಲ್ಲ ನಿಂತ್ಕೊಂಡು ಫೋಟೋ ಹಿಡಿದುಕೊಂಡಿದೀವಲ್ಲ ಲೈನಾಗೆ. ಆಗಿದ್ಮೇಲೆ ನೆಕ್ಸ್ಟ್ ಅವಳು ಸಿಂಗಲ್ ಫೋಟೋ ತೆಗೆದ್ರು. ಅವ್ನು ರೇಖಾನೋಳು ಆಗ್ತಾನೆ ಇಲ್ಲ. ಇರ್ಬೇಕು ಹಾಕಿದ್ಲು ರೇಖಾ, ಫೋಟೋ ಹಾಕಿದ್ಲು. ಹಾಕಿಲ್ಲ ಗುರು. ಏನು ಅವನಾದ್ರೆ ಹೇಳ್ಬೇಕಾಗಿತ್ತು ನೆನ್ಸ್ಕೊಂಡಿದ್ದಾರೆ ಈ ಏರಿಯಾ ಅಂತ. ನಾನೊಂದು 2 ಸಾವಿರ ಅಲ್ಲೇ ಹಲೋ, ಹಾಂ ಹೇಳಿ ಸರ್. ಒಂದ್ಸರಿ